ಬಿಗ್ ಬಾಸ್ ಬಹುಶಃ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂದರೆ ತಪ್ಪೇ ಅಲ್ಲ. ಅದರಲ್ಲೂ ಸೀಸನ್ 12 ಸುಮಾರು ಕಾರಣಕ್ಕೆ ಸಿಕ್ಕಾಪಟ್ಟೆ ಸ್ಪೆಷಲ್. ಈ ಶೋ ಸುಮಾರು ಜನರ ಲೈಫ್ನ ದಿಕ್ಕನ್ನೇ ಬದಲಾಯಿಸಿರೋದಂತೂ ಸುಳ್ಳೇ ಅಲ್ಲ. ಹೊರಗೆ ಟ್ರೋಲ್ ಆಗ್ತಾ ಇದ್ದ ಎಷ್ಟೋ ಜನ ಬಿಗ್ ಬಾಸ್ಗೆ ಬಂದ ಮೇಲೆ ತಮ್ಮ ರಿಯಲ್ ಪರ್ಸನಾಲಿಟಿಯಿಂದಾಗಿ ಜನರ ಫೇವ್ರೇಟ್ ಆಗಿ ಹೊರಗೆ ಹೋಗಿದ್ದಾರೆ. ಅದಕ್ಕೆ ಡ್ರೋನ್ ಪ್ರತಾಪೇ ದೊಡ್ಡ ಉದಾಹರಣೆ. ಈಗ ಆ ಲಿಸ್ಟ್ಗೆ ಮೀನ್ ಹುಡುಗಿ ರಕ್ಷಿತಾ ಕೂಡ ಸೇರಿದ್ದಾರೆ. ರಕ್ಷಿತಾಗೆ ಭಾಷೆಯ ಬ್ಯಾರಿಯರ್ ಇದ್ರೂ ಪರ್ಸನಾಲಿಟಿ ಆಟದಲ್ಲಿ ಆಕೆ ಹಿಂದೆ ಉಳಿದಿಲ್ಲ. ನಿನ್ನೆ ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ರೂ ಕೂಡ ರಕ್ಷಿತಾ ಮೇಲೆ ಅಟ್ಯಾಕ್ ಮಾಡಿಬಿಟ್ರು. ಇಡೀ ಮನೆ ಜಗಳ ನೋಡ್ತಾ ಸುಮ್ಮನೆ ಇದ್ರೂ ರಕ್ಷಿತಾ ಒಬ್ಬಂಟಿಯಾಗೆ ಎಲ್ರಿಗೂ ಕೌಂಟರ್ ಕೊಡ್ತಾ ತನ್ನ ತಾನು ಸಖತ್ತಾಗೆ ಡಿಫೆಂಡ್ ಮಾಡಿಕೊಂಡ್ರು. ಸೋಷಿಯಲ್ ಮೀಡಿಯಾದಲ್ಲೂ ಬಿಗ್ ಬಾಸ್ ಫ್ಯಾನ್ಸ್ ರಕ್ಷಿತಾನ ತುಂಬಾ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಅಶ್ವಿನಿ ಅಂಡ್ ಜಾನ್ವಿಗೆ ಕ್ಲಾಸ್ ತಗೋತಾ ಇದ್ದಾರೆ. ಮತ್ತಷ್ಟು ಜನ ರಕ್ಷಿತಾಗೆ ಸಿಗ್ತಾ ಇರೋ ಸಪೋರ್ಟ್ನ ನೋಡಿ ಅದನ್ನ ಡ್ರೋನ್ ಪ್ರತಾಪ್ಗೆ ಕಂಪೇರ್ ಮಾಡ್ತಿದ್ದಾರೆ. ಇನ್ನು ಜಗಳದ ಮಧ್ಯೆ ಮನೆ ಮಂದಿಯೆಲ್ಲ ಸುಮ್ಮನೆ ಕೂತು ಜಗಳನ ನೋಡ್ತಾ ಇದ್ರೆ ಒಂದ್ ಕಡೆ ಗಿಲ್ಲಿ ಮತ್ತು ಕಾವ್ಯ ರಕ್ಷಿತಾ ಪರ ಬ್ಯಾಟಿಂಗ್ ಮಾಡ್ತಿದ್ರು. ಎನಿವೆ, ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಾದ್ರೂ ಸುದೀಪ್ ಸರ್ ರಕ್ಷಿತಾ ಪರವಾಗಿ ಮಾತನಾಡ್ತಾರಾ, ಅಶ್ವಿನಿ ಗೌಡ ಮತ್ತು ಜಾಹ್ನವಿಗೆ ಕ್ಲಾಸ್ ತಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು.